ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ವಕೀಲರೇ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರೇ, ಇಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವ ಉದ್ದೇಶ, ನಾನು 2024 ಜನವರಿ 8ನೇ ತಾರೀಕು ಒಂದು ಬಳಗಾನೂರು ಪೊಲೀಸರ ಮಧ್ಯೆ ಮತ್ತು ಅಸಂಕಲ್ ವಾಸಿಯಾಗಿರ್ತಕ್ಕಂಥ ದುರಿಗಪ್ಪ ತಂದೆ ರಾಮಚಂದ್ರಪ್ಪ ಮೂಡಿಕರ್ ಹಾಗೂ ಇತರರ ನಡುವೆ ಒಂದು ಘಟನೆ ನಡೆಯುತ್ತೆ ಮಸ್ಕಿಯಲ್ಲಿ. ಆ ಘಟನೆಯಲ್ಲಿ ಮೋಡಿಕಾರ ಜನರಿಗೂ ಮತ್ತು ಸಿವಿಲ್ ಡ್ರೆಸ್ ಅಲ್ಲಿ ಇರತಕ್ಕಂಥ ಬಳಗಾನೂರು ಪೊಲೀಸ್ ಆಗಿರ್ತಕ್ಕಂಥ ಮಂಜುನಾಥ CPC 279 ಅನ್ನುವ ಪೊಲೀಸರ ಮಧ್ಯೆ ಮಾರಾಮಾರಿಯಾಗಿ ಅದು ಕೇಸ್ ದಾಖಲಾಗುತ್ತೆ ಬಳಗಾನೂರು ಲಿಮಿಟ್ಸ್ ಅಲ್ಲಿ. ಆ ಕೇಸ್ ನಂಬರ್ 6 ಕ್ರೈಮ್ ನಂಬರ್ 6/24. ಅದರಲ್ಲಿ ಒಟ್ಟು 8 ಜನ ಆರೋಪಿಗಳನ್ನ ಸೇರಿಸ್ತಾರೆ. ಅದರಲ್ಲಿ ಮೊದಲನೇ ಆರೋಪಿ ದುರ್ಗಪ್ಪ, ಎರಡನೇ ಆರೋಪಿ ವೆಂಕಟೇಶ, ಈ ರೀತಿ ಸುಮಾರು 8 ಜನರು ಅದರಲ್ಲಿ ಬರ್ತಾರೆ. ಅದರಲ್ಲಿ ಕೆಲವರು ಬಂಧನ ಆಗ್ತಾರೆ. ಬಂಧನ ಆದವ್ರನ್ನೆಲ್ಲ ನಾನು ಆ ಕೇಸನ್ನು ನನಗೆ ತಗೊಂಡ ನಂತರ ನಾನು ಅವರೆಲ್ಲರಿಗೆ ಜಾಮೀನು ಕೊಡಿಸುವಲ್ಲಿ ನನ್ನ ಕಕ್ಷಿದಾರಿಗೆ ಜಾಮೀನು ಕೊಡಿಸ್ತೀನಿ. ಅದರಲ್ಲಿ ಆರೋಪಿ ನಂಬರ್ 1 ಅಬ್ಸ್ಕ್ಯಾಂಡ್ ಇರ್ತಾನೆ ದುರ್ಗಪ್ಪ. ಅದೇನಾಗುತ್ತೆ, ಅಬ್ಸ್ಕ್ಯಾಂಡ್ ಇದ್ದಂತ ದುರ್ಗಪ್ಪ ಮತ್ತೆ ಪೊಲೀಸರು ಕಸ್ಟಡಿಗೆ ತಗೊಂಡು ಈಗ ಪ್ರೆಸೆಂಟ್ ರಾಯಚೂರು ಜಿಲ್ಲಾ ಕಾರಾಗೃಹದಲ್ಲಿ ಅವನು ಇದ್ದಾನೆ. ಅವನ ಪರವಾಗಿ ನಾನು ಸೆಷನ್ಸ್ ನ್ಯಾಯಾಲಯದಲ್ಲಿ ಬೇಲ್ ಅರ್ಜಿ ಹಾಕ್ತೀನಿ. ಆ ಬೇಲ್ ರಿಜೆಕ್ಟ್ ಆಗುತ್ತೆ. ನಂತರ ನಾನು ಹೈಕೋರ್ಟಿಗೆ ಹೋಗ್ತೀನಿ. ಹೈಕೋರ್ಟ್ ಅಲ್ಲಿ ಕೂಡ ರಿಜೆಕ್ಟ್ ಆಗುತ್ತೆ. ಆ ವ್ಯಕ್ತಿ ಆರೋಪಿ ನಂಬರ್ 1 ಇವಾಗ ಕೂಡ ಜೈಲಲ್ಲಿದ್ದಾನೆ. ಇಲ್ಲಿವರೆಗೆ ನಡೆದಿರತಕ್ಕಂಥ ಘಟನೆ, ಅವರು ನನ್ನ ಕಕ್ಷಿದಾರ ಅವ್ರು ಕೊಟ್ಟಿರ್ತಕ್ಕಂಥ ಕೇಸನ್ನು ನಾನು ಪ್ರಾಮಾಣಿಕವಾಗಿ ನಡೆಸೋ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಆದರೆ ದಿನಾಂಕ 5/10/2025 ಸುಮಾರು ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನನ್ನ ಕಕ್ಷಿದಾರನಾಗಿರ್ತಕ್ಕಂಥ ದುರ್ಗಪ್ಪ ತಂದೆ ರಾಮಚಂದ್ರಪ್ಪ ಅವರ ಹೆಂಡತಿ ಸ್ವಪ್ನ, ಗಂಡ ದೊಡ್ಡದುರ್ಗೇಶ್ ಎನ್ನುವ ಮಹಿಳೆ ನನಗೆ ಫೋನ್ ಕಾಲ್ ಮಾಡ್ತಾಳೆ. 12 ಸುಮಾರಿಗೆ ಫೋನ್ ಕಾಲ್ ಮಾಡಿ, ಏನಮ್ಮ ಸರ್ ಹಿಂಗಾಗಿದೆ, ನನಗೆ ಯಾರೋ ಅನಾಮಧೇಯ ವ್ಯಕ್ತಿ ನಾನು ಪೊಲೀಸ್ ಅಂತ ಹೇಳಿ ನನಗೆ ಬೈತಾ ಇದ್ದಾನೆ, ಅವೇಜ ಶಬ್ದಗಳನ್ನ ನಿಂದನೆ ಮಾಡ್ತಾ ಇದ್ದಾನೆ, ನನಗೆ ತೇಜವಧೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ ಆಯಮ್ಮ. ಅವಾಗ ನಾನೇನು ಹೇಳ್ತೀನಿ, ನೋಡಮ್ಮ, ನಿನಗೆ ಯಾವ ವ್ಯಕ್ತಿ ಮಾಡ್ತಾನ ಆ ವ್ಯಕ್ತಿಯ ಕಾಲ್ ರೆಕಾರ್ಡ್ ಮಾಡ್ಕೊ ಅಂತ ಹೇಳ್ತಾನೆ. ಅವ್ರಿಗೆ ಕಾಲ್ ರೆಕಾರ್ಡ್ ಮಾಡ್ಕೊಳಕ್ಕೆ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರೆ, ಒಂದು ವಿಡಿಯೋ ಒಂದು ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿ ಆ ಫೋನ್ ವಿಡಿಯೋ ಬಾಲ್ ಇಟ್ಕೊಂಡು ರೆಕಾರ್ಡ್ ಮಾಡಿ ನನಗೆ ಹಾಕ್ತಾರೆ. ಆ ಶಬ್ದಗಳನ್ನ ಕೇಳಿ ಅವನು ಪೊಲೀಸ್ ಅಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ನಂಬರ್ ಕಳಿಸ್ತಾಳ ಅಮ್ಮ. ಆ ನಂಬರ್ ತಗೊಂಡು ನಂತರ ನಾನೇನ್ ಮಾಡ್ತೀನಿ, ಯಾರು ಕಾಲ್ ಮಾಡಿದಾರೆ ಆ ವ್ಯಕ್ತಿಗೆ ಅವ್ರಿಗೆ ನಾನು ಕಾಲ್ ಮಾಡ್ತೀನಿ. ಫಸ್ಟ್ ಕಾಲ್ ಮಾಡಿ ನಾನು ಯಾರು ನೀವು ಅಂತ ಕೇಳಿದಾಗ ಅವನು ತನ್ನ ವಿಳಾಸವನ್ನು ಬಿಟ್ಕೊಡಲ್ಲ. ನನ್ನ ಕೇಳ್ತಾನೆ, ನೀವ್ಯಾರು ಅಂತ. ನಾನು ಶೇಖರ್ ಪದ್ಧತಿ ವಕೀಲರು ಅಂತ ಹೇಳ್ತೇನೆ. ಎಲ್ಲಿ ಕೆಲಸ ಮಾಡ್ತೀಯಲ್ಲ ನೀನಂತ ಕ್ವಶನ್ ಡೈರೆಕ್ಟ್. ಅವಾಗ ಅಲ್ಲಪ್ಪ ಯಾರು ನಿನಗೆ ಏನ್ ಸಂಬಂಧ ಹೇಳಂದಾಗ ಅವನು ನನಗೆ, ನೀನು ಕೇಸ್ ನಡೆಸ್ತೀಯಲ್ಲ ಮೋಡಿಕಾರ್ದು, ಅದನ್ನ ಬಿಡ್ಲಿಲ್ಲ ಅಂದ್ರೆ 2 ಅವರಲ್ಲಿ ನಿನ್ನ ಮರ್ಡರ್ ಮಾಡಿಸ್ತಾನೆ ಅಂತ ಹೇಳ್ತಾನೆ. ನನಗೆ ಒಂಥರ ದಿಗ್ಭ್ರಮೆ ಆಗಿ, ಏನಪ್ಪ ಇವನು ಡೈರೆಕ್ಟ್ ಅವ್ನು ನೋಡಿಲ್ಲ, ಆ ನಂಬರ್ ಗೊತ್ತಿಲ್ಲ ಅಂದಾಗ ನಾನೇನ್ ಮಾಡ್ತೀನಿ, ಆಯ್ತು ಬಿಡು, ಮರ್ಡರ್ ಮಾಡುವಂತಪ್ಪ, ನಾನು ಇಲ್ಲಿದ್ದೀನಿ ಅಂತ ಹೇಳ್ತೀನಿ. 10 ಸೆಕೆಂಡ್ ಅಷ್ಟೇ ಮಾತಾಡೋದು ಅವನು. 10 ಸೆಕೆಂಡ್ ಮಾತಾಡೋದು, ಬಾಯಿಗೆ ಬಂದಂಗ ಅವೇಜ ಶಬ್ದಗಳಿಂದ ಎಲ್ಲಾ ನನ್ನ ಜೀವನದಲ್ಲಿ ಕೇಳಾದಂತ ಶಬ್ದಗಳನ್ನು ಅವ್ನು ಬೈದ. ಆದ್ರೂ ನಾನು ಸುಮ್ಮನಿದ್ದು ನಾನು ಡೈರೆಕ್ಟ್ SP ಅವರಿಗೆ ಅದನ್ನ ಮೆಸೇಜ್ಗಳನ್ನ ಹಾಕ್ತೀನಿ, ಎಲ್ಲ ಕಾಲ್ ರೆಕಾರ್ಡ್ಸ್ ಅವೆಲ್ಲ ಹಾಕ್ತೀನಿ. ಹಾಕಿದಾಗ ಅವ್ರೇನ್ ಹೇಳ್ತಾರ, ನೀನು ನಿಯರ್ ಬೈ ಸ್ಟೇಷನ್ಗೆ ಹೋಗಿ ಇಮಿಡಿಯೇಟ್ಲಿ ಅಲ್ಲಿರ್ತಕ್ಕಂಥ PI ಕಾಂಟ್ಯಾಕ್ಟ್ ಮಾಡ ಅಂತ ಹೇಳ್ತಾರೆ. ಆಮೇಲೆ ಅವ್ರೇನ್ ಹೇಳ್ತಾರೆ, ನೀನು ಅದನ್ನ ರಿಸೀವ್ ಮಾಡ್ಬೇಡ, ಬ್ಲಾಕ್ ಮಾಡಿಬಿಡು ನಂಬರ್ ಅಂತ ಹೇಳ್ತಾರೆ. DSP ಅವರು ನಂಗೆ ಹೇಳಿದ್ರು, CPI ಹೇಳಿದ್ರು, SP ಅವರು ಹೇಳಿದ್ರು. ನಾನು ಅದನ್ನ ಬ್ಲಾಕ್ ಮಾಡ್ತೀನಿ ನಂಬರ್. ಬ್ಲಾಕ್ ಮಾಡಿ 3-4 ಗಂಟೆ ನಂತರ ಮತ್ತೆ ಇನ್ನೊಂದು ಕಾಲ್ ಮಿಸ್, ನನಗೆ ಇನ್ನೊಂದು ಬೇರೆ ನಂಬರ್ ಇಂದ ಬರುತ್ತೆ. ಬೇರೆ ನಂಬರ್ ಇಂದ ಬಂದಾಗ ಯಾರ್ದಿದು ನಂಬರ್ ಅಂತ ಮತ್ತೆ ರಿಸೀವ್ ಮಾಡಿದಾಗ
ಮತ್ತೆ ಅದೇ ವ್ಯಕ್ತಿಯ ಧ್ವನಿ. ನಾನು ಆ ನಂಬರಿಂದ ನಾನು ಎತ್ತಿದ ಮೇಲೆ ಒಂದೇ ಸಲ ಎತ್ತಿದ್ರು, ತಿರುಗಿ ಎತ್ತಿಲ್ಲ. ಅದು ಎತ್ತದೇ ಇದ್ದಾಗ ಮತ್ತೆ ಇದೇ ಸೇಮ್ ಮುಂಚೆ ಮಾಡಿರ್ತಕ್ಕಂಥ ನಂಬರ್ನಿಂದ 48 ಸರಿ ಮಿಸ್ ಕಾಲ್ ಹೊಡಿತಾನೆ ನಾವು, ಬ್ಲಾಕ್ ಲಿಸ್ಟ್ ಹಾಕಿದ್ರು ಕೂಡ. ನನಗೆ ಅದು ಗ್ರಾವಿಟಿ ಆಫ್ ದ ಕೇಸ್ ನನಗೆ ಸೀರಿಯಸ್ ಅನಿಸ್ತಿದೆ. ಇವನ್ ಯಾಕೋ ನಾನು ಬೆನ್ನತ್ತಿದ್ದಾನೆ ಇವನಿಂದ. ಆಮೇಲೆ ಆ ವ್ಯಕ್ತಿ ಇಂಪಾರ್ಟೆಂಟ್ ಅಲ್ಲ ನನಗೆ, ಆ ವ್ಯಕ್ತಿಯ ಹಿಂದುಗಡೆ ಇರ್ತಕ್ಕಂಥ ವ್ಯಕ್ತಿ ಯಾರು, ನಾನು ಆ ವ್ಯಕ್ತಿನ ನೋಡಿಲ್ಲ. ಆದ್ರೆ ಅವನು ನನಗೆ ಫೋನ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗೆ ನನ್ನ ಕೇಸಿನ ಎಲ್ಲ ಇತಿಹಾಸ ಗೊತ್ತಿದೆ. ನಾನು ಎಲ್ಲಿ ಬೇಲ್ ಮಾಡಿಸಿದೀನಿ, ಇನ್ನೊಂದೇ ನಮ್ಗೆ ಧಮಕಿ ಕೊಡ್ತಾನಂದ್ರ, ಅವನ್ ದುರ್ಗಪ್ಪ ಜೈಲಲ್ಲಿ ಇದಾನಲ್ಲ, ಅವನ ನೋಡಕ್ ಬಂದ್ರೆ ಅಲ್ಲೇ ಮಾಡ್ತು ಅಂತ ಹೇಳ್ತಾನ. ಹೆಂಡತಿ ಹೇಳ್ತಾನ, ನಮಗೇನ್ ಹೇಳ್ತಾನ, ನೀನ್ ಆ ಕೇಸನ್ನ ನಡೆಸಿದ್ದೆ ನಿಜ ಆದ್ರ ನೀನ್ ಮರ್ಡರ್ ಆಗ್ತಿ. ಸದ್ಯ 1 ಅವರ್ ಒಳಗಡೆ ನೀನು ಹೋಗಿ ನಿನಗೆ ಸಮೀಪ ಇರ್ತಕ್ಕಂಥ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಶರಣಾಗು, ಇಲ್ಲ ನಿನ್ ಜೀವ ಉಳಿಸ್ಕೋ, ಇಲ್ಲ ಅಂದ್ರೆ ನೀನು ಉಳಿಯಲ್ಲ ಅಂತ. ನಾನು ಇದೇನಪ್ಪ ಇದು ಕರ್ಮ ಅಂತೇಳಿ, ನಾನು ಸಂಡೇ ಬೇರೆ, ನನ್ನ ಫ್ರೆಂಡ್ಸ್ ಯಾರು ಸಿಗಲ್ಲ ಅಂತೇಳಿ ನಾನೇನ್ ಮಾಡ್ತೀನಿ, ಇಮಿಡಿಯೇಟ್ಲಿ ನಾನು ಯಾರಿಗೂ ಹೇಳಿಲ್ಲ. ಅವಾಗ ನಮ್ಮ ಬಾರಿನವ್ರಿಗೂ ಹೇಳಿಲ್ಲ, ನಾನು ಒಬ್ಬನೇ ಸೀದಾ ನಾನು ಸ್ಟೇಷನ್ಗೆ ಹೋದೆ, ಕಂಪ್ಲೇಂಟ್ ಕೊಟ್ಟೆ, ಬರೆದಿದೆ, ಕೈಯಲ್ಲಿ ಕಂಪ್ಲೇಂಟ್ ಬರೆದು ನಾನು ಕಂಪ್ಲೇಂಟ್ ಕೊಟ್ಟೆ. ಆವಾಗ ಪಿ ಐ ಆಗಿರ್ತಕ್ಕಂಥ ಈಗ ನಮ್ಮ ಟೌನ್ ಪಿ ಐ ಅವರು ಇದ್ರು. ಅವ್ರು ಏನ್ ಹೇಳಿದ್ರು, ಆಯ್ತು ಅದೆಲ್ಲ ನನಗೆ ಮಾತಾಡಿರ್ತಕ್ಕಂಥ ಆಡಿಯೋಗಳನ್ನೆಲ್ಲ ಅವ್ರಿಗೆ ಕೇಳಿಸ್ದೆ. ಅವರು ಅಲ್ಲಿ ತಕ್ಷಣ ಅವರು ಇಲ್ಲ ಇದು ಸೀರಿಯಸ್ ಇದೆ ವಕೀಲರೇ ಅಂತ ಹೇಳಿದ್ರು. ಸೀರಿಯಸ್ ಬಂದಿದ್ದೀನಿ ಸರ್, ಮತ್ತೆ ಅವನು ಸಡನ್ ಆಗಿ ಹೇಳಕ್ ಬರಲ್ಲ, ಸೋಷಿಯಲ್ ಎಲಿಮೆಂಟ್ಸ್ ಹೆಂಗಿರ್ತೋ ಗೊತ್ತಿಲ್ಲ, ನಾನಂತೂ ಈ ಕೇಸಿನ ಬಗ್ಗೆ ಮಾತಾಡೋದಕ್ಕೆ ಭಯ ಬಂದಿದೆ ನನಗೆ ಅಂತ ನಾ ಹೇಳಿದೆ. ಅವಾಗ ಅವರು ಕೊಪ್ಪಳಕ್ಕೆ ಯಾವ್ದೋ ನಿಮಿತ್ತ ಹೋಗೋದಾಯ್ತು ಅಂತೇಳಿ ಬೇರೆ ಒಬ್ಬರಿಗೆ ತಮ್ಮ ಅಸಿಸ್ಟೆಂಟ್ಗೆ ಹೇಳಿ ಹೋದ್ರು. ಶಿವರಾಜ ಅವ್ರಿಗೆ ಹೇಳಿ ಹೋದಾಗ ಅವರು ನನಗೆ ಒಂದು NC ಕೊಟ್ರು. ಇದು ಏನಂತಾರೆ, ನಾನ್ ಕಾಗ್ನೈಸಬಲ್ ಅಫೆನ್ಸ್ ಆಗಿದೆ, ಅಸನ್ನೇಯ ಪ್ರಕರಣ ಆಗಿರೋದ್ರಿಂದ ನಾವು ಮಾನ್ಯ ನ್ಯಾಯಾಲಯದ ಪರವಾನಗಿ ಪಡೆದು ಪರ್ಮಿಷನ್ ಪಡೆದು ನಾವು ರಿಜಿಸ್ಟರ್ ಮಾಡ್ಬೇಕಂತ ಹೇಳಿದ್ರು. ನಂತರ ನಾನು ನಮ್ಮ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಮನಗೌಡ ಸರ್ಗೆ ಹಾಗೂ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೆ ಫೋನ್ ಮಾಡಿ ಈ ತರ ನಡೆದಿದೆ ಘಟನೆ, ಅವನು ನನಗೆ ತುಂಬಾ ಥ್ರೆಟ್ ಕೊಡ್ತಾ ಇದ್ದಾನೆ. ಆಮೇಲೆ ನಾವು ವಕೀಲರಾಗಿ ಕಕ್ಷಿದಾರರ ಒಂದು ಯೋಗಕ್ಷೇಮದ ಬಗ್ಗೆ ವಿಚಾರ ಮಾಡ್ತೀವಿ ಬಿಟ್ರೆ ವೈಯಕ್ತಿಕವಾಗಿ ನಮ್ಗೆ ಯಾರಿಗೂ ಕೂಡ ದ್ವೇಷ ಇರಲ್ಲ. ಆದ್ರೆ ಈ ವ್ಯಕ್ತಿ ಈ ಕೇಸಿನ ಬಗ್ಗೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆ ಕೇಸಿನಲ್ಲಿ ಕಂಪ್ಲೇಂಟ್ದಾರ ಆಗಿರ್ತಕ್ಕಂಥ ಮಂಜುನಾಥ ಪೊಲೀಸ್ ತಂದೆ ಹೆಂಕಪ್ಪ ಪೊಲೀಸ್ ಬಳಗನೂರು ಇವರು ಒಳಸಂಚು ನಡೆಸಿ ಈ ತರ ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ನನಗೆ ಸಂಪೂರ್ಣ ಅನುಮಾನ ಇದೆ. ಯಾಕಂದ್ರೆ ನನ್ನ ಕಕ್ಷಿದಾರನ ವಿಚಾರ, ನನ್ನ ಕಕ್ಷಿದಾರನ ವಿವರಗಳು ಮತ್ತು ನನ್ನ ವಿವರಗಳು ಗೊತ್ತಿರಬೇಕಾಗಿರೋದು, ನನ್ನ ಫೋನ್ ನಂಬರ್ ಗೊತ್ತಿರಬೇಕಾಗಿರೋದು ನನ್ಗೆ ಗೊತ್ತಿದ್ದ ವ್ಯಕ್ತಿಗಳಿಗೆ ಮಾತ್ರ. ಅನ್ನೋನ್ ಪರ್ಸನ್ಗೆ ಕೇಸ್ ಬಗ್ಗೆ ಡೀಟೇಲ್ಸ್ ಹೇಳ್ತಾರ, ಯಾರು ಹೊರಗಡೆ ಇದ್ದಾರೆ ಅಂತ ಹೇಳ್ತಾನ ಅವನು ದುರ್ಗೇಶ್, ನನ್ನ ಕಕ್ಷಿದಾರಂತ ದುರ್ಗೇಶ್ ತಕ್ಕ ಅವನು ಹೇಳ್ತಿ ಹೋದ್ರೆ ಮರ್ಡರ್ ಆಗ್ತೀನಿ ಅಂತ ಅವನಿಗೆ ಎದುರಿಸ್ತಾನೆ. ನನಗೂ ಕೂಡ ನೀನ್ ಆ ಕೇಸ್ ಬಿಡದೇ ಇದ್ರೆ, ಅವನು ದುರ್ಗೇಶನ್ ಕೇಸ್ ನೀನ್ ಬಿಡದೇ ಇದ್ರೆ ನೀನ್ 2 ಅವರಲ್ಲಿ ಮರ್ಡರ್ ಆಗ್ತಿ ಅಂತ ನನಗೆ ಎದುರಿಸ್ತಾನೆ. ಇದನ್ನೆಲ್ಲ ನೋಡಿದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಎಷ್ಟೋ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ, ವಕೀಲರ ಜವಾಬ್ದಾರಿ. ಮಾಧ್ಯಮದವರು ನೀವು ಕೂಡ ಸತ್ಯ ಮತ್ತು ಅಸತ್ಯತೆ ಏನ್ ನಡೀತದೆ ಅದನ್ನ ಎತ್ತಿ ಹಿಡಿತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ಸಹಾಯಕ ಆರಕ್ಷಕ ಉಪನಿರೀಕ್ಷಕರು ASI ಇಮಿಡಿಯೇಟ್ ಅದಾದ್ಮೇಲೆ ಈ ಕೇಸಲ್ಲಿ ಆರೋಪಿ ಸಿಕ್ಕರೆ, ಕೋರ್ಟಿಗೆ ಹಾಜರಾದರೆ ಯಾವ ವಕೀಲರು ಕೂಡ ಆತ್ಮ ಪರವಾಗಿ ವಕಾಲತ್ತು ವಹಿಸಬಾರದು, ಅದು ತೀರ್ಮಾನ ಮಾಡಿ ನಾವು. ಒಂದು ವೇಳೆ ಯಾರಾದರೂ ವಕಾಲತ್ತು ವಹಿಸಿದರೆ, ವಿಶೇಷವಾಗಿ ಸಿಂಧನೂರು ವಕೀಲರ ಸಂಘದ ಸದಸ್ಯರಲ್ಲಿ ಯಾರಾದರೂ ವಕೀಲರು ಹಾಕಿದರೆ, ನಾಳೆಯಿಂದ ಘಟನೆಗಳು ಏನಾದರೂ ಯಾವ ಘಟನೆ ಆಗಲಿ ಆ ವಕೀಲರು ತಮಗಾಗಲಿ ತಮ್ಮ ಕುಟುಂಬಕ್ಕಾಗಲಿ ಯಾವುದಾದ್ರು ರಕ್ಷಣೆ ಕೋರಿ ಅರ್ಜಿ ಕೊಟ್ಟರೆ ಆ ಅರ್ಜಿಗಳನ್ನು ಸಂಘ ತಿರಸ್ಕಾರ ಮಾಡಬೇಕು ಅನ್ನುವಂಥ ಸರ್ವಾನುಮತದ ತೀರ್ಮಾನವನ್ನು ಮಾಡಿದೆ. ಅದಾದ ನಂತರ ಈತಗೆ ಸಂಪೂರ್ಣವಾಗಿ ಪ್ರೊಟೆಕ್ಷನ್ ಕೊಡಬೇಕು. ಒಂದು ಇದು ಪ್ರೊಟೆಕ್ಷನ್ ಕೊಟ್ಟಿಲ್ಲ ಅಂದ್ರೆ ಪೊಲೀಸರ ನಿರ್ಲಕ್ಷ್ಯತನ, ಬೇಜವಾಬ್ದಾರಿತನ, ಕರ್ತವ್ಯ ಲೋಪ, ಹಿಂಗಾಗಿ ಅದಕ್ಕೆ ನೀವೇ ಹೊಣೆಗಾರ ಅಂತೇಳಿ ನೀವು ಡ್ಯೂಸ್ ಅರ್ಜಿ ಕೊಟ್ಟು ಬಂದೀವಿ. ಅದಾದ್ರೆ ಇದು ಯಾವತ್ತಿದ್ದ ಮಂಜುನಾಥ ಅನ್ನತ
ಇದಕ್ಕೆ ಅನವಧಿಯ 2 ಫೋನ್ಗಳಿಂದ ಫೋನ್ ನಂಬರ್ ಬರ್ತಾವಲ್ಲ, ಇದಕ್ಕೆ ಮಂಜುನಾಥನೇ ಕಾರಣ. ನಮ್ಮ ಒಂದು ಇದು ಊಹೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಆರೋಪಿ ಹೆಂಡತಿ ಫೋನ್ ನಂಬರ್ ಏನು ಗೊತ್ತಾದ್ರೆ, ಆರೋಪಿ ಹೆಂಡತಿ ಫೋನ್ ನಂಬರ್, ಆರೋಪಿ ಹೆಂಡತಿ ಫೋನ್ ನಂಬರ್ ನೀವು ಏನು ತೋರಿಸಿದಲ್ಲಿ ಈಗ ನಾನು ಪೊಲೀಸು ಪೊಟೇಷನ್ ಬರ್ಬೇಕು. ಏನ್ ಮಾಡಕತ್ತಿ ಬಾ ಜಲ್ದಿ ಪೊಟೇಷನ್ ಬಾ. ಈ ಆರೋಪಿ ಹೆಂಡತಿ ಫೋನ್ ನಂಬರ್ ಅವನಿಗೆ ಹೆಂಗ್ ಗೊತ್ತಾಗ್ತದೆ? ಇದು ಯಾವುದನ್ನು ಕೂಡ ಪೊಲೀಸರು ಪರಿಶೀಲನೆ ಮಾಡ್ತಾ ಇಲ್ಲ. ಈಗ ನಾವು ಮಾಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಮೀಟಿಂಗ್ ಮುಗಿದ್ಮೇಲೆ ಇವರೊಂದು ರಕ್ಷಣೆ ಕೋರಿ ಅರ್ಜಿ, ನಮ್ದೊಂದು ಅರ್ಜಿ, ಇಬ್ಬರು ಪೊಲೀಸರಿಗೆ ಕ್ರಮ ತೆಗೆದುಕೊಳ್ಬೇಕು, ರಕ್ಷಣೆ ಕೊಡ್ಬೇಕು. ಇಮಿಡಿಯೇಟ್ ಆಗಿ ಯಾರು ಆತನಿಂದ ಅವ್ರನ್ನ ಕಂಡುಹಿಡಿಯಬೇಕು. ಆಮೇಲೆ ಈ ಆರೋಪಿನ ಬಂಧನ ಮಾಡಬೇಕು. ಬಂಧನ ಮಾಡೋದಷ್ಟೇ ಅಲ್ಲ, ಅವನ್ನ ವಿಚಾರಣೆ ಮಾಡಿ ಅವನೇನು ಈ ರೀತಿ ಮಾಡಿರಲ್ಲ, ಅವನ ಅಕ್ರಮ ಕೂಟ ಏನಿದೆ ಎಲ್ಲವನ್ನ ಬಯಲಿಗೆ ಎಡಬೇಕಂತ ನಿನ್ನೆ ನಾವು ವಕೀಲರ ಸಂಘದಲ್ಲಿ ಸರ್ವಾನುಮತದ ತೀರ್ಮಾನ ನಾವು ಮಾಡಿದ್ದೇವೆ. ಮತ್ತು ನಾವಿರುವ ಇವರಿಬ್ಬರು ಕೂಡ ಬಾಳಗನೂರು ಪೊಲೀಸ್ ಠಾಣೆಯ ಮಂಜುನಾಥ, ಸಿಂಧನೂರು ASI ವೀರೇಶ ನಗರ ಠಾಣೆ, ಇವರು ಅಲಕ್ಷಿತನ, ಬೇಜವಾಬ್ದಾರಿತನ, ಆಮೇಲೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಅವರಿಬ್ಬರನ್ನು ಕೂಡ ತಕ್ಷಣ ಅಮಾನತ್ತು ಕರ್ತವ್ಯದಿಂದ ವಜೆ ಮಾಡಬೇಕಂತೇಳಿ ನಮ್ಮ ತಾಲೂಕು ನ್ಯಾಯಾಲಯಗಳ ಸಂಘ ನಿನ್ನೆ ಎಲ್ಲ ಸದಸ್ಯರು, ಹಿರಿಯರು ಮತ್ತು ಎಲ್ಲ ಸದಸ್ಯರು ಕೂಡಿಕೊಂಡು ಸರ್ವಾನುಮತವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದು. ಆದರೆ ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಈ ರೀತಿಯಾದಂಥ ಅನಾಮಧೇಯ ಕರೆಗಳು ವಕೀಲರ ವೃತ್ತಿಯನ್ನು ನಡೆಸದಂತೆ ಅವರ ಜೀವ ಬೆದರಿಕೆ, ಕುಟುಂಬಕ್ಕೆ ಜೀವ ಬೆದರಿಕೆ, ಮಕ್ಕಳಿಗೆ ಜೀವ ಬೆದರಿಕೆ, ಈಗ ಮುಂದೆ ಬರ್ತಕ್ಕಂಥ ಹೊಸ ಹೊಸ ವಕೀಲರುಗಳು ಏನಪ್ಪ ಇದು, ನಾವು ವಕೀಲರುಗಳು ಇನ್ನೊಬ್ಬರ ಜೀವನ ರಕ್ಷಣೆ ಮಾಡಬೇಕಾದವರು ನಾವು ಇನ್ನೊಬ್ಬರ ರಕ್ಷಣೆ ಮಾಡಿ ಇನ್ನೊಬ್ಬರ ಹತ್ರ ಓದಂತ ಪರಿಸ್ಥಿತಿ ಬಂತಲ್ಲ ಅನ್ನುವಂಥ ಒಂದು ಖೇದ ಬೇರೆ ಬೇರೆ ವಕೀಲರಿಗೆ, ಸಣ್ಣ ವಕೀಲರಿಗೆ ಬಹಳ ಚಿಂತನೆಯ ಇದು ವಿಷಯ ಆಗಿದೆ. ಆಕ್ಚುಲಿ ಅವರು ಸಾಮಾನ್ಯ ಜನರು ಯಾರು ಬಂದರೂ ಕೂಡ ಅದ್ರ ಬಗ್ಗೆ ತನಿಖೆ ಮಾಡಬಹುದು. ವಕೀಲರ ರಕ್ಷಣೆ ಕಾಯ್ದೆ ಇತ್ತು, ಕಾಯ್ದೆಯನ್ನು ತಿಳಿದುಕೊಂಡವರು ಅದನ್ನು ಏನಾದರೂ ಒಂದು ಇಸ್ಕೊಂಡು 2-3 ದಿನ ನೋಡಿ ನಾವು ತಕ್ಷಣ ನಾವು ಕೇಸ್ ಮಾಡೋದು ಹೇಳಿಲ್ಲ. ನಾವು ತಕ್ಷಣ ಕೇಸ್ ಮಾಡೋದು ಹೇಳಿಲ್ಲ, ಅರ್ಜಿ ಕೊಟ್ಟಿವಿ, ಏನೈತೆ ಆಧಾರ ಕೊಡು ಅಂತ ಕೇಳಿ ನಮ್ಮ ಹತ್ರ ಇಸ್ಕೊಂಡು ಆಮೇಲೆ ಇದು ಕೇಸ್ ಮಾಡೋಕೆ ಬರ್ತದ್ದು, ಕೇಸ್ ಮಾಡೋಕೆ ಪರ್ಮಿಷನ್ ತಗೋಬೇಕು, ಪರ್ಮಿಷನ್ ಬಿಡಬೇಕು, ಎರಡೇ ವಿಚಾರ. ನಾವು ಫಿರ್ಯಾದಿ ಕೊಟ್ಟು ಸ್ವಲ್ಪ ಹೊತ್ತಾಗಿದೆ, ತಕ್ಷಣವೇ ನಮಗೆ ಇದು ಯಾವುದೋ ಕೇಸ್ ಇಲ್ಲ, ಸಂಬಂಧ ಇಲ್ಲ, ನಾವು ವಿಚಾರ ಮಾಡಿದ್ವಿ ಎಲ್ಲ ಸುಳ್ಳು ಅನ್ನೋಂಥ ಮಟ್ಟಿಗೆ. ಆಮೇಲೆ ನಿಮಗೆ ಜೀವನ ಬೇದಿಗೆ ಹಾಕ್ಯಾನ, ನೀನು ಹೆಂಡತಿ ಹಾಕ್ಯಾನ, ಮಕ್ಕಳಿಗೆ ಹಾಕ್ಯಾನ ಅಂತಂದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ, ಅದು ನಿಮ್ಮ ಜವಾಬ್ದಾರಿ ಅನ್ನುವಂಥ ಕೈ ತಗೊಂಡು ನಮಗೆ ಹಿಂಬರ ಕೊಟ್ಟಾರ. ಹಿಂಬರದ ಅರ್ಥ ಏನ್ರಿ? ಅದು ನಿಮ್ಮ ಜೀವ ನೀವೇ ರಕ್ಷಣೆ ಮಾಡ್ಕೊಳ್ರಿ. ಅವ್ರು ಬಂದ್ರೆ ನೀವು ಸಾಯಿ, ಹೆಂಡತಿ ಬಂದ್ರೆ ಹೆಂಡತಿ ಸಾಯಲಿ, ಮಕ್ಕಳು ಬಂದ್ರೆ ಮಕ್ಕಳು ಸಾಯಲಿ. ಈ ತಾತ್ಪರ್ಯ, ಹಿಂಬರ ತಾತ್ಪರ್ಯ ಏನು? ನಮ್ಮ ಜವಾಬ್ದಾರಿ ಅಲ್ಲ ಅನ್ನಂಗ. ಅಂದ್ರೆ ಪೊಲೀಸ್ ಸ್ಟೇಷನ್ ನೀವು ಅರ್ಜಿ ಹೊರಗಾಕ್ಬಿಟ್ರೆ ಅವ್ರು ನಿಮ್ಗೆ ಗೊತ್ತಿಲ್ಲ ಅಂತ ಇಂಥ ಅಲಕ್ಷಿತವನ್ನು ತೋರಿದಂಥ ಪೊಲೀಸ್ ಅಧಿಕಾರಿಗಳನ್ನ ತಕ್ಷಣವಾಗಿ ಅಮಾನತು ಮಾಡಬೇಕು, ಶೀಘ್ರವಾಗಿ ತನಿಖೆ ಆಗಬೇಕು, ಅವ್ನು ಎಲ್ಲೇ ಇರಲಿ ಅವನ ಬಂಧನ ಆಗಬೇಕು ಅಂತೇಳಿ ನಮ್ಮ ತಾಲೂಕಾ ನ್ಯಾಯಾಲಯಗಳ ಸಂಘ ಶೇಖರಪ್ಪ ದುಮ್ತಿ ಅವರ ಈ ಘಟನೆಯನ್ನು ಅತಿ ತೀವ್ರ ರೀತಿಯಲ್ಲಿ ಖಂಡಿಸಿ ಸೂಕ್ತ ಕ್ರಮಕ್ಕಾಗಿ ತಮ್ಮೆಲ್ಲ ವಕೀಲರ ಪತ್ರಿಕಾ ಮಾಧ್ಯಮದಲ್ಲಿ ಸಂಘದ ನಾವು ಏನಾದರೂ ಅವರು ಮಾಡಿದಂಥ ಫೋನ್ ನಂಬರ್ಗಳು, ಮಾತಾಡಿದ್ದೇನು, ಇದನ್ನೇ ಮಾತಾಡ್ಯಾನ, ಕೊಲೆ ಬೆದರಿಕೆ ಹಾಕಿದ್ದಾನ, ಅವನಿಗೆ ಸಾಕ್ಷಿ ಏನು, ಎಂತೆಂತ ಮಾತಾಡ್ಯಾರಂದ್ರೆ ಇನ್ನು ಯಾರು ಡ್ಯೂಟಿ ನಿನ್ನ ಭಯ ಏನು ಹೇಳ್ಬೇಕು, ಏನು ಇರಬಾರ್ದು ನಾ ಹೇಳೋದು ನಿಮಗೆ ಅಂಥ ಶಬ್ದಗಳು. ಆಮೇಲೆ ಈ ಆರೋಪಿಗಳ ಹತ್ರ ಅವ್ರು ಹೆಂಡತಿ ಜೊತೆ ಮಾತಾಡಿದ್ದು ಫಸ್ಟ್ ಅವ್ರು ನೋಡ್ರಿ, ಎಲ್ಲವೂ ಕೊಡೋಕೆ ಬರೋದಿಲ್ಲ. ಯಾಕಂದರೆ ಈಗ ತಪಾಸಣೆ ಹಂತದಲ್ಲಿ ಇರೋದರಿಂದ ಹೆಚ್ಚು ಕಮ್ಮಿ ಆದರೆ ಮತ್ತು ಅದು ಏನೇನೇನೋ ಮಾಡ್ಬೋದು ಅವನ್ನ ಗೊತ್ತಿಲ್ಲ, ಡೂಪಿಂಗು ಗೀಪಿಂಗು ಏನೋ ಗೊತ್ತಾಗಿ ಏನು ಮಾಡೋದು, ಏನೇನೆಲ್ಲ ಮಾಡ್ಬೋದು. ನಿಮಗೆ ಈ ಘಟನೆಗೆ ಸಂಬಂಧಪಟ್ಟಂತೆ ಏನೇದವರಿಗೆ ಇವರೇನು ಕೊಟ್ಟಾರ ಕಂಪ್ಲೇಂಟ್, ಅವತ್ತು ಹಿಂಬರ ಕೊಡ್ತಾನೆ ಪೊಲೀಸ್. ಏನಂತ ಕೊಡ್ತಾನ, ಇವರೇನಂತ ಹೇಳಿದ್ರು ಪೊಲೀಸ್ ಕೋರ್ಟ್ ಪರ್ಮಿಷನ್ ತಾಂಬಾರಿ ಅಂತ. ಬಟ್ ಆತ ಭಾಷೆ ಹೆಂಗೈತಿ ನೋಡ್ರಿ. ಸಹಾಯಕ ಆರಕ್ಷಕ ಉಪನಿರೀಕ್ಷಕರು ಸಿಂಧೂರು ನಗರ ಪೊಲೀಸ್ ಠಾಣೆ ಹಿಂಬರ ದಿನಾಂಕ 5/10/2025 ಈ ಮೂಲಕ ನಿಮಗೆ ಇವ್ರಿಗೆ ಕೊಟ್ಟಿದ್ದರು. ಹಿಂಬರ ನೀಡೋದೇನೆಂದರೆ, ನೀವು ನೀಡಿದ ದೂರನ್ನು ಪರಿಶೀಲಿಸುವುದಲ್ಲ, ಸದರಿ ದೂರಿನ ಸಾರಾಂಶವು ಅಸನ್ನೇಯ ಪ್ರಕರಣವಾಗಿದ್ದರಿಂದ ನೀವು ನೇರವಾಗಿ ನ್ಯಾಯಾಲಯದಲ್ಲಿ ಹಾಜರಾಗಿ
ಸದರಿ ದೂರಿನ ಸಾರಾಂಶದ ಮೇಲೆ ಪ್ರಕರಣ ದಾಖಲಿಸಲು ಮಾನ್ಯ ನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡು ಬರುವಂತೆ ಸೂಚಿಸಲಾಗಿದೆ. ಕಾನೂನಿಗೆ ಆ ರೀತಿ ಇಲ್ಲ, ಆ ಪೊಲೀಸರಿಗೆ ಕಾನೂನೇ ಗೊತ್ತಿಲ್ಲ. ಈ ನಾವು ಇವ್ರು ಸೇಗಂತ ಅರ್ಜಿ ಕೊಟ್ಟ ಮೇಲೆ ಪರ್ಮಿಷನ್ ಅವರು ಹೋಗಿ ಕೋರ್ಟಿಗೆ ಹೋಗು, ನಾವಲ್ಲ. ಅದು ಅರ್ಥ ನೀವು ಪೊಲಿಟಿಷಿಯನ್ ಬರೋಬ್ರಿ, ಕೋರ್ಟ್ನಾಗ ಅಲ್ಲೇ ಕಂಪ್ಲೇಂಟ್ ಕೊಟ್ಟು ಅಲ್ಲಿ ಪರ್ಮಿಷನ್ ಪೊಲಿಟಿಷಿಯನ್ ಬರೀ ಅಂತ ಹೇಳಿದಾಗ ಆಗ್ತದೆ. ಅವ್ರಿಗೆ ಪೊಲೀಸಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಅದಕ್ಕೆ 5ನೇ ತಾರೀಕು ಇವ್ರು ಏನು ಕಂಪ್ಲೇಂಟ್ ಕೊಟ್ಟಾರ, ಅದೇ ದಿನ ನೀವು ಬರೋಬಿಡುವಂತ ಆಗೈತೆ ಇದು 2ನೇ ಲೈನ್ ಹೇಳ್ತಾರ. ಹೇಳೋದು ಏನಂದರೆ ಈ ದೂರನ್ನು ಪರಿಶೀಲಿಸಿದ್ದು ಏನ್ ಪರಿಶೀಲನೆ ಮಾಡಿರಿ? ಈಗ ಫೋನ್ ಇದಾವಲ್ಲ ಮಾತುಗಳು, ಈ ಫೋನ್ ನಂಬರ್ಗಳು, 2 ಫೋನ್ ನಂಬರ್ಗಳನ್ನ ನೀವು ಪರಿಶೀಲನೆ ಮಾಡಿರ? ಟ್ರ್ಯಾಕಿಂಗ್ ರಿಕಾರ್ಡ್ ತೆಗಿದಿರ? ಯಾರು ಅಂತ ಗೊತ್ತಾಗಿದೆ? ಗೊತ್ತಾಗಿಲ್ಲ. ಜಸ್ಟ್ ಇದೊಂದು ಜಲಕ್ ನೋಡ್ರಿ ನೀವು. ಅದೇನು ಆರೋಪಿ ಹೇಳ್ತೀವಿ ಹೇಳಲ್ಲ ನಿಮಗೆ. ಅವ್ನು ಪೊಲೀಸಾಗಿ ಫೋನ್ ಮಾಡ್ದ, ನಾನು ಪೊಲೀಸ್ ಅಂತ. ಇದು ಒಂದು ಹತ್ತಿ ಈ ರೀತಿ ಪೊಲೀಸರು ಟ್ರ್ಯಾಕ್ ಮಾಡ್ಯಾರ. ಅವನಿಗೆ 50ರಿಂದ 80 ಸಿಗೋದೆ. ಅವನು 50ರಿಂದ 80 ಸಿಗ್ಬಿಡು. ಗೊತ್ತಾಗಿಲ್ಲ ಪೊಲೀಸರು ಇರ್ತೈತಿ. ಯಾರೊಬ್ರು ಕೆಳ ಹಂತದ ಪೊಲೀಸರು ಮಾತಾಡಿರ್ಬೋದು. ಪೊಲೀಸ್ ಮಾತಾಡಿದ್ದಲ್ಲ. ಅಲ್ಲ ಈಗ ಓಕೆ, ಅಷ್ಟೆಲ್ಲ ಮಾತಾಡಿದ್ದು ಸಾಕ್ಷಿದ್ದು ಅದು ಯಾರಂತ ಕಡೆ ಪೊಲೀಸರಿಗೆ ಎಂತ ವೈಫಲ್ಯ ಇದೆ. ವಕೀಲರ ಸಂಘದಲ್ಲಿ ಗಂಭೀರವಾಗಿ ಅದೇ ಚರ್ಚೆ ಮಾಡಿದ್ ನಾವು. ಇವತ್ತು ಈ ಕಂಪ್ಲೇಂಟ್ ಕೊಟ್ರೆ ಇಮಿಡಿಯೇಟ್ ಹಿಂಬರ ಕೊಡುವಂತದ್ದು ಏನಿದೆ? ಏನ್ ಪರಿಶೀಲನೆ ಮಾಡಿರಿ ನೀವು? ಇಷ್ಟೆಲ್ಲ ದಾಖಲೆ ಅದಾವ, ಎಲ್ಲ ಅದಾವ. ಆಮೇಲೆ ವಿಡಿಯೋ ರೆಕಾರ್ಡಿಂಗ್ ಅದ. ವಿಡಿಯೋ ರೆಕಾರ್ಡಿಂಗ್ ನೋಡಿಬಿಟ್ರೆ ಏನ ಹೆಣ್ಣು ಮಕ್ಕಳು ಉಳಿದಿಲ್ಲ, ಮನೆ ಮಕ್ಕಳು ಉಳಿದಿಲ್ಲ, ಹೆಂಡ್ರು ಉಳಿದಿಲ್ಲ, ಯಾರು ಉಳಿದಿಲ್ಲ. ಇಂತಂದ ವಿಡಿಯೋ ಓಸೋದ ಎಲ್ಲ ಅದಾವ ಇದ್ರಾಗ. ಅಲ್ಲ ಅಧ್ಯಕ್ಷ, ಈಗ ಮಂಜುನಾಥ್ ಪೊಲೀಸ್ ಅದನ್ನಲ್ಲ ರಕ್ಷಣೆ ಮಾಡಕ್ಕೆ ಪೊಲೀಸರನ್ನ ಸಹಾಯ ಮಾಡ್ತಾರೆ. ನಾಳೆ ಏನಾದ್ರು ಅವನ ಆರೋಪಿನ ಯಾರದರ ಅಂತ ತಕ್ಷಣ ಅದನ್ನ ಹುಡುಕಬೇಕು. ಅದು ಮಾತ್ರ ಅಲ್ಲ, ಅವನು ಈ ರೀತಿ ಮಾಡಂಗ ಮಾಡಿದವರು ಯಾರು, ಅವನಿಂದ ಯಾರ್ಯಾರ, ಒಬ್ರು ಇರ್ಬೋದು, ಇಬ್ರು ಇರ್ಬೋದು, 100 ಮಂದಿ ಇರ್ಬೋದು, 1000 ಮಂದಿ ಇರ್ಬೋದು. ಅದನ್ನ ತನಿಖೆ ಮಾಡ್ರಿ. ಅದಾದ್ಮೇಲೆ ನೀವು ಸುಪಾರಿ ಕೊಡ್ತೀನಿ, ನೀನು ಹೆಂಡತಿ ಉಳಿಯಂಗಿಲ್ಲ, ಮಕ್ಕಳು ಉಳಿಯಂಗಿಲ್ಲ, ನೀನು ಹೆಂಡತಿ ಉಳಿಯಂಗಿಲ್ಲ, ಮಕ್ಕಳು ಉಳಿಯಂಗಿಲ್ಲ, 2 ತಾಸು ನೀನು ಬೆಮಾರ್ ನೀನು ಇಂತಿಗೆಲ್ಲ ಶಬ್ದಗಳು ಬಯಸಿದ್ರೆ ಹೇಳ್ಬಾರ್ದು. ನಿನ್ನ ಬಾಯಿಗೆ ಏನು ಇಡಬೇಕು, ಏನು ಬಿಡಬೇಕು,
ಆ ಸುಳೆ ಮಗ ಈ ಸುಳೆ ಮಗ ಅದು ಹೇಳ್ಬಾರ್ದು ನನ್ನ ಇದ್ರಾಗ ಅದಾವು. ಸೊ ಹೀಗಾಗಿ ಈ ಹಂತಕ್ಕೆ ಬಂದ ಮೇಲೆ ವಕೀಲರು ವೃತ್ತಿ ಪ್ರಾಕ್ಟೀಸ್ ಮಾಡ್ಬೇಕಾ ಬೇಡ. ಪೊಲೀಸರು ಏನೋ ಘಟನೆ ಆದಾಗ ಅವ್ರು ಏನಾನ ಅಪರಾಧದ ಸಿಗಿ ಬಿದ್ದಾಗ ಪೊಲೀಸರು ಜಾಮೀನು ತಳಗೆ ಎಲ್ಲಿಗೆ ಹೋಗ್ತಾರ ಪೊಲೀಸರು? ಯಾರ ಹತ್ರ ಹೋಗ್ತಾರ ಪೊಲೀಸರು? ಕೋರ್ಟ್ ಯಾರ ಹತ್ರ ಹೋಗ್ತಾರೆ? ಮತ್ತೆ ಪೊಲೀಸರು ಯಾರು ಜಾಮೀನು ಮಾಡಿಸ್ಬೇಕು? ಕೋರ್ಟ್ ಇದ್ದೆ. ಸಾಮಾನ್ಯ ಜನರಲ್ಲಿ ತಪ್ಪು ಹೌದು ಅಲ್ಲ ಯೋಚನೆ ಮಾಡೋದು ಕೋರ್ಟ್ ಅವ್ರಿಗೆ ವಕಾಲತ್ ಬೇಡ. ವಕೀಲರು ನಾವು ವೃತ್ತಿ ಮಾಡೋದನ್ನ ಬೇಡ. ಅಡ್ವೊಕೇಟ್ ಪ್ರೊಟೆಕ್ಷನ್ ಆಕ್ಟ್ 2024 ಬಂದೈತೆ. ಅದ್ರ ಪ್ರಕಾರ ವಕೀಲರಿಗೆ ಹಿಂಗೆ ಆಗೈತೆ ಅಂದ್ರೆ ಇಮಿಡಿಯೇಟ್ ಆಗಿ ಒಂದು ತನಿಖೆ ಮಾಡಬೇಕು. ಈ ಅಧಿಕಾರಿ ತಾನಾಗಿ ತಾನೇ ಹಿಂಬರ ಕೊಡೋದಲ್ಲ, ಮೇಲಧಿಕಾರಿ ಆ ಮೇಲಧಿಕಾರಿ ತಿಳಿಸ್ಬೇಕು. ಯಾವ್ದೋ ಒಂದು ನಾವು ಹಂಚ್ಕೊಡ್ಕೋದ್ರೆ ತಡ್ರಿ ಸಾಬ್ ತಗಂತೇಳಿ ಇಮಿಡಿಯೇಟ್ ವಾಟ್ಸಪ್ ತೆಗೆದು SHO ಇದ್ದಂತ ಏನ್ ಮಾಡ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗ್ತಾನೆ, ಸಬ್ ಇನ್ಸ್ಪೆಕ್ಟರ್ ವಾಟ್ಸಪ್ CPI ಆಗ್ತಾನೆ, CPI ವಾಟ್ಸಪ್ DSP ಆಗ್ತಾನೆ. ಅದು ಬರ್ತಾನೆ ಕಾಯ್ಬೇಕು ನಾವು. ಇದರ ನೀವ್ ಯಾಕೆ ಮಾಡಲಿಲ್ಲ? ನೀವು ಒಂದ್ ದಿವಸ ತೀರ್ಮಾನ ಅಸನ್ಯಾಯ ನಾನ್ ಕಾಂಗ್ರೆಸ್ ಯಾವಾಗ ಕೇಸ್ ಮಾಡಿಕ ಬರಲ್ಲ ಅಂತ ಇಮಿಡಿಯೇಟ್ ಹಿಂಬರ ಕೊಡೋದು ಅಗತ್ಯ ಏನಿತ್ತು? ಇದಕ್ಕೆ ಯಾರ ಕಾರಣ? ಪಾಯಿಂಟ್ ನಂಬರ್ 1. ತಿರಸ್ಕಾರ ಮಾಡೋದು ಯಾಕೆ ಕಾರಣ? ನಂಬರ್ 2, ಪ್ರೊಟೆಕ್ಷನ್ ಯಾಕೆ ಕೊಡಲಿಲ್ಲ? ಪ್ರೊಟೆಕ್ಷನ್ ಯಾಕೆ ಕೊಡಲಿಲ್ಲ? ಇದ್ದಾಗ ಬಡಿತೀವಿ ನೀನು ಗಡಿತೀವಿ ನೀನು 2 ತಾಸು ನೀನು ಮುಗಿಸ್ತೀವಿ ಹೆಂಡತಿ ಮಕ್ಕಳು ಅಂತ ಹೇಳಿದ್ಮೇಲೆ ಮನೆ ಹೆಂಡತಿ ಮಕ್ಕಳಿಗೆ ಏನು ಮಾಡಬೇಕು? ಅದು ಕೂಡ ರಕ್ಷಣೆ ಇಲ್ಲ. ಅದಾದ್ಮೇಲೆ ಒಂದು ದಿನ ಆದ್ಮೇಲೆ ನಿನ್ನೇನೋ ಮಧ್ಯಾಹ್ನ ಮೀಟಿಂಗ್ ಮಾಡಿದ ಮೇಲೆ ಯಾರ್ಯಾರು ಇದನ್ನ ಹಿಂಬರ ಕೊಡೋಣ, ಇಮಿಡಿಯೇಟ್ ಆಗಿ ಇದು ಕಾನೂನು ಜ್ಞಾನ ಇಲ್ಲ, ಇದು ತಿಳುವಳಿಕೆ ಇಲ್ಲ, ಇಮಿಡಿಯೇಟ್ ಆಗಿ ಇದು ಅರಕ್ಷಿತನ ಬೇಜವಾಬ್ದಾರಿ ತೊಡೋಣ, ಈತನಿಂದ ಕರ್ತವ್ಯ ಲೋಪ ಮಾಡೋಣ, ಇದನ್ನು ವಜಾ ಮಾಡ್ಬೇಕಂತೇಳಿ ನಾನು ನಿನ್ನೆ DVSPಗೆ ಮತ್ತು SPಗೆ ಪತ್ರ ಹಾಕಿದ್ದೀನಿ. ಯಾರು ಸರ್ ಹೆಸರೇನು? ವೀರೇಶ.